ಕರ್ನಾಟಕ ಕೇರಳಂನಲ್ಲಿ ಶುರುವಾಯಿತು ಮುಂಗಾರು. ಮುಂದಿನ 7 ದಿನಗಳವರೆಗೂ ಕೂಡ ಮಳೆ ಮುನ್ಸೂಚನೆ ಸಿಕ್ಕಿದೆ. ಜೂನ್ 11ರವರೆಗೆ ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಕರ್ನಾಟಕ ಪ್ರವೇಶ ಮಾಡಿರುವಂತಹ ನೈಋತ್ಯ ಮುಂಗಾರು ಮಳೆ. ಹಾಗಾಗಿ ಈಗ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದ್ರೆ ಕೇಂದ್ರ ಹವಾಮಾನ ಇಲಾಖೆ ಈಗಲೇ ಅಲರ್ಟ್ ಮಾಡ್ತಾ ಇದೆ. ಕರ್ನಾಟಕ ಕರಾವಳಿಯಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಲೇ ಎಲ್ಲರೂ ಕೂಡ ಅಲರ್ಟ್ ಆಗಬೇಕು ಅಂತ ಹೇಳಿ ಇಲ್ಲಿ ಸೂಚನೆ ಕೊಡಲಾಗ್ತಾ ಇದೆ. ಇದು ಕೇಂದ್ರ ಹವಾಮಾನ ಇಲಾಖೆಯಿಂದ ಬಂದಿರುವಂತ ಮಾಹಿತಿ. ಕರ್ನಾಟಕ ಕೇರಳಂನಲ್ಲಿ ಇಲ್ಲಿ ಮುಂದೆನೆ ಅಂತಂದ್ರೆ 7 ದಿನ ಮುಂಚೆನೆ ಎಲ್ಲ ಒಂದು ರೀತಿಯಾಗಿ ಮಳೆ ಆರಂಭ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇತ್ತು. ಈಗ ಮುಂದಿನ 7 ದಿನವರೆಗೂ ಕೂಡ ಮಳೆ ಆಗುತ್ತೆ ಅನ್ನುವಂಥದ್ದು ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಒಂದು ಮುನ್ಸೂಚನೆ. ಜೂನ್ 11ರವರೆಗೆ ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಕರ್ನಾಟಕ ಪ್ರವೇಶಿಸಿದಂತಹ ನೈಋತ್ಯ ಮುಂಗಾರು ಮಳೆ ಕೇಂದ್ರ ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಇದು. ಹೀಗೆ ಈಗಾಗಲೇ ಜೂನ್ ತಿಂಗಳ ಆರಂಭ ಆಯಿತು. ಇನ್ನೇನು ಮಳೆ ಸೀಸನ್, ಎಲ್ಲ ಕಡೆ ಮಳೆ ಆಗೇ ಆಗುತ್ತೆ. ಈಗ ಕರ್ನಾಟಕ ಕರಾವಳಿ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗೇ ಆಗುತ್ತೆ. ಈಗ 7 ದಿನವರೆಗೂ ಜಾಸ್ತಿ ದಿನ ಮಳೆ ಆಗುತ್ತೆ. ರಾಜ್ಯಕ್ಕೆ ಮುಂಗಾರು ಪ್ರವೇಶಕ್ಕೆ ಈಗಾಗಲೇ ಕ್ಷಣಗಳನ್ನೇ ಶುರುವಾಗಿದೆ. ಕೇರಳಂನಲ್ಲೂ ಕೂಡ ಈಗಾಗಲೇ ಮುಂಗಾರು ಮಳೆಯ ಅಬ್ಬರ. ಗೋಡೆಗಳು ಕುಸಿತ, ವಾಹನಗಳು ಮುಳುಗ್ತಾ ಇದೆ. ಈಗಲೇ ಮರಗಳು ಧರಶಾಹಿಯಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇನ್ನು ಆರಂಭ ಇದು, ಈಗ ತಾನೇ ಆರಂಭ ಆಗಿದೆ. ಇದೇ ಸಂದರ್ಭದಲ್ಲಿ ಆಗ್ತಾ ಇರುವಂತ ಒಂದು ಅಸ್ತವ್ಯಸ್ತ ಅಂತಂದ್ರೆ ಈ ಭಾಗದಲ್ಲಿ ಯೂಶಲ್ ಆಗಿ ಮಳೆ ಜಾಸ್ತಿ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಆರಂಭದಲ್ಲೇ ಜೂನ್ ಆರಂಭದಲ್ಲೇ ಆಗ್ತಾ ಇರುವಂತ ಮಳೆಯಿಂದ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಗೋಡೆ ಕುಸಿದು ಹೋಗಿದೆ, ಮರಗಳೆಲ್ಲವೂ ಕೂಡ ನೆಲ ಕೂಡುತ್ತಾ ಇದೆ. ರಾಜ್ಯಕ್ಕೆ ಮುಂಗಾರು ಪ್ರವೇಶ ಕೊಟ್ಟಿದೆ. ಜೂನ್ ತಿಂಗಳ ಆರಂಭ ಇದು. ಇನ್ನು ಆರಂಭದಲ್ಲೇ ಈ ಪರಿಸ್ಥಿತಿ ಅಂತಂದ್ರೆ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈಗಲೇ ಕೇಂದ್ರ ಹವಾಮಾನ ಇಲಾಖೆ ಒಂದು ರೀತಿಯಾಗಿ ಜನರಿಗೆ ಅಲರ್ಟ್ ಮಾಡ್ತಾ ಇದೆ.